ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಎವ್ರಿ ಡೇ ನೀವು ಜಾಯಿನ್ ಆಗ್ತಿದ್ದೀರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಯು ಆರ್ ಆಲ್ ಬ್ಲೆಸ್. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಾನು ಶಾರ್ಪ್ 8ಗೆ ಮುಗಿಸ್ಲಿಕ್ಕೆ ನೋಡುತ್ತೇನೆ. ಎಸ್, ಓಕೆ. ಇಲ್ಲೊಂದು ಕೆಲವು ಟೆಸ್ಟಮನಿ, ಒಂದು ಪ್ರಶ್ನೆ ಇದೆ. ಇದು ಪ್ರಶ್ನೆ ಒಬ್ಬ 12 ವರ್ಷದ ಹುಡುಗ ಅಕ್ಷಯ್ ಕೇಳಿದ ಪ್ರಶ್ನೆ. ಅಕ್ಷಯ್, ಪ್ರೈಸ್ ದಿ ಲಾರ್ಡ್. Praise the Lord, dear pastor. I am Akshay. I am blessed by God's grace. I have a doubt. Pastor, can you please clarify it? If a baby is born and by accident it dies, where will it go? Heaven or hell? From past 1 week I am having this doubt. ಪ್ರೈಸ್ ಗಾಡ್. ಇದು ಸಹೋದರ ಅಕ್ಷಯ್ ಅವರದ್ದು ಪ್ರಶ್ನೆ. ಅವನು ಕೇಳ್ತಾ ಇದ್ದಾನೆ, ಇದು 12 ವರ್ಷದ ಹುಡುಗ ಕೇಳುವಂಥ ಪ್ರಶ್ನೆ. ಗುಡ್. ಯೇಸು ಸ್ವಾಮಿ ಕೂಡ ಅವರು ಯೇಸುವಿನ ತಾಯಿ ಮತ್ತು ತಂದೆ ಯೆರೂಸಲೇಮಿಗೆ ಹೋಗಿದ್ದರು. ಯೆರೂಸಲೇಮಿನಲ್ಲಿ ಯೇಸು ತಪ್ಪಿಸಲ್ಪಟ್ಟ ನಾವು ನೋಡ್ತೇವೆ. ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಓಕೆ. ಯೇಸು ಸ್ವಾಮಿ ನಾವು ನೋಡ್ತೇವೆ ಲೂಕ್ ಚಾಪ್ಟರ್ 2. ಲೂಕ್ ಚಾಪ್ಟರ್ 2:41. ಆತನ ತಂದೆ ತಾಯಿಗಳು ಪ್ರತಿ ವರ್ಷ ಪಾಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರಲ್ಲಿಯೂ ಆತನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಪ್ರೈಸ್ ಗಾಡ್. ದ ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಬೋಧಕರೊಟ್ಟಿಗೆ ಕೂತ್ಕೊಂಡು ಪ್ರಶ್ನೆ ಮಾಡುತ್ತಾ ಇದ್ದ. ಉಪದೇಶವನ್ನು ಕೇಳ್ತಾ ಇದ್ದ, ಪ್ರಶ್ನೆ ಮಾಡುತ್ತಾ ಇದ್ದ. ಇದರಲ್ಲಿ 2 ರೀತಿಯ ಪ್ರಶ್ನೆ ಕೇಳುವವರು ಇರ್ತಾರೆ. ಒಂದು ಕಲಿಯಲಿಕ್ಕೆ ಪ್ರಶ್ನೆ ಕೇಳ್ತಾರೆ, ರಿಯಲ್. ಒಂದು ತಾವು ಬುದ್ಧಿವಂತರಂದು ತೋರಿಸಲಿಕ್ಕೆ. ಪ್ರೈಸ್ ಗಾಡ್. ಬ್ರದರ್ ಅಕ್ಷಯ್ ಅವನು ನಿಜವಾಗಿ ಕಲಿಯುವ ಹುಡುಗ. ಅವನು ಈ ಪ್ರಶ್ನೆಯನ್ನು ಕೇಳಿದ್ದಾನೆ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿ, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟು ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು 49ನೇ ವಚನ 2 ಚಾಪ್ಟರ್. ಆತನವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ದು ನಿಮಗೆ ತಿಳಿಯಲಿಲ್ಲವೋ? ಪ್ರೈಸ್ ಗಾಡ್. ದ ಇಂಗ್ಲಿಷ್ನಲ್ಲಿ ಇರ್ತದೆ, ಆ್ಯಂಡ್ ಹಿ ಸೆಡ್ ಟು ದೆಮ್, ವೈ ಡಿಡ್ ಯು ಸೀಕ್ ಮೀ? ಡಿಡ್ ಯು ನಾಟ್ ನೋ ದ್ಯಾಟ್ ಐ ಮಸ್ಟ್ ಬಿ ಅಬೌಟ್ ಮೈ ಫಾದರ್ಸ್ ಬಿಸ್ನೆಸ್? ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ಇಲ್ಲಿ ಯೇಸು ಹೇಳ್ತಾನೆ, ಐ ಮಸ್ಟ್ ಬಿ ಅಬೌಟ್ ಮೈ ಫಾದರ್ಸ್ ಬಿಸ್ನೆಸ್. ನಿಮ್ಗೆ ಗೊತ್ತಿಲ್ಲವೋ ನಾನು ಎಲ್ಲಿರಬೇಕಂತ? ಆ್ಯಕ್ಚುಲಿ ಅವನ ನ್ಯಾಚುರಲ್ ತಂದೆಗೆ ಬಿಸ್ನೆಸ್ ಇತ್ತು. ಯೋಸೇಪನಿಗೆ ಅವನು ಕಾರ್ಪೆಂಟರ್ ಮತ್ತು ಕಾಂಟ್ರಾಕ್ಟರ್ ಬಡಗಿಯ ಮಗ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ. ಯೇಸು ಸ್ವಾಮಿ
ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಇಲ್ಲಿ ಯಾವ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದಾನೆ? ನಾಟ್ ಫಿಸಿಕಲ್ ಫಾದರ್, ಯೋಸೇಪ ಅವನ ಬಗ್ಗೆ ಇಲ್ಲಿ ಮಾತಾಡೋದಲ್ಲ. ಅವನು ಹೇಳ್ತಾನೆ, ನಾನು ಹುಟ್ಟಿದ್ದು ಪರಲೋಕದ ತಂದೆಯ ಬಿಸ್ನೆಸ್ಗೋಸ್ಕರ, ಕೆಲಸಗೋಸ್ಕರ. ಪ್ರೈಸ್ ಗಾಡ್. ಗಿವಿಂಗ್ ಫಸ್ಟ್ ಪ್ಲೇಸ್ ಟು ಗಾಡ್. ನ್ಯಾಚುರಲ್ ನೋಡ್ಲಿಕ್ಕೆ ಹೋದ್ರೆ ಮಗ ಭಯಂಕರ ಉಲ್ಟಾ ಮಾತಾಡ್ತಾ ಇದ್ದಾನೆ. ತಂದೆ ತಾಯಿಗಳಿಗೆ ಹೀಗೆ ಆನ್ಸರ್ ಕೊಡುವುದಾ ನೀನು? ಸ್ವಲ್ಪ ಮ್ಯಾನಸ್ ಕಲಿಸಲಿಲ್ಲ ನಿನಗೆ? ನೋ, ಡೋಂಟ್ ಯು ನೋ ದ್ಯಾಟ್ ಐ ಮಸ್ಟ್ ಬಿ ಅಬೌಟ್ ಮೈ ಫಾದರ್ಸ್ ಬಿಸ್ನೆಸ್? ಪ್ರತಿಯೊಂದು ಮಗು ನಿಮ್ಗೆ ಗೊತ್ತಿರಬೇಕು, ಅದು ಹುಟ್ಟುತ್ತದೆ, ಅದು ದೇವರ ಉದ್ದೇಶಗೋಸ್ಕರ. ಪ್ರತಿ ತಂದೆ ತಾಯಿಗಳಿಗೆ ಗೊತ್ತಿರಬೇಕು, ದೇವರು ನಿಮ್ಮ ಕೈಯಲ್ಲಿ ಮಗುವನ್ನು ಕೊಟ್ಟಿದ್ದಾನೆ, ಅದು ಆತನಿಗೋಸ್ಕರ. ನಾವೊಂದು ಮಗುವನ್ನು ಬೆಳೆಸಿದಾಗ ಆ ಮಗು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತದೆ ಮತ್ತು ನಿಮಗೆ ವಿಧೇಯನಾಗಿರುತ್ತದೆ. ಇದೆಯಾ ಬೈಬಲಲ್ಲಿ? ನಾನು ಓದ್ತೇನೆ. ಎಂದು ಉತ್ತರ ಕೊಟ್ಟನು, ನೀವು ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ ನಿಮಗೆ ತಿಳಿಲಿಲ್ಲವು ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ, ಅವರಿಗೆ ಅರ್ಥ ಆಗಲಿಲ್ಲ ಇದು. But they did not understand the statement which he spoke to them. Praise God. Spoke to them. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. 52ನೇ ವಚನ ಇರ್ತದೆ, ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚುತ್ತಾ ಬಂತು. ನನಗೆ ಒಂದಿನ ಒಬ್ಬರು ಬಂದರು ನಮ್ಮ ಸಭೆಯಲ್ಲಿ, ನಾನು ಯಾರಂತ ಹೇಳುವುದಿಲ್ಲ, ಹೆಸರು ಕೂಡ ಹೇಳಲಿಕ್ಕೆ ಬೇಡ ನನಗೆ. ಬಂದರು, ನಾನೊಂದು ಒಳ್ಳೆಯ ಮೆಸೇಜ್ ಕೇಳಿದೆ, ಯೇಸು ಸ್ವಾಮಿ 2 ದಿನದಲ್ಲಿ ಮಾತಾಡ್ತಾ ಇದ್ದ ಅಂತ. ಎರಡೇ ದಿನದಲ್ಲಿ ಮಾತಾಡ್ತಾ ಇದ್ದ, ಯಾವುದೋ ಒಂದು ಬೇರೆ ಪುಸ್ತಕದಲ್ಲಿ ಸಿಕ್ಕಿತ್ತು ಅಂತ. ನಮ್ಗೆ ಯಾವ ಪುಸ್ತಕ ಆಧಾರ ಅಲ್ಲ, ನಮಗೆ ಈ ಪುಸ್ತಕ ಆಧಾರ. ಪ್ರೈಸ್ ಗಾಡ್. ದಟ್ ಇಸ್ ಕಾಲ್ಡ್ ಫಾಲ್ಸ್ ಪ್ರಾಫಿಟ್. ಈ ಪುಸ್ತಕವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪುಸ್ತಕ ಆಧಾರಕ್ಕೆ ತರುವುದಾದರೆ ಪ್ರೂವ್ ಮಾಡಲಿಕ್ಕೆ, ದಟ್ ಇಸ್ ಕಾಲ್ಡ್ ಫಾಲ್ಸ್ ಪ್ರಾಫಿಟ್. ಯೇಸು ಕ್ರಿಸ್ತನು 2 ದಿನದಲ್ಲಿ ಮಾತಾಡಿದಲ್ಲ. ಜೀಸಸ್ ವಾಸ್ 100% ಮ್ಯಾನ್. ಹೇಗೆ ಒಂದು ಮಗು ಜ್ಞಾನದಲ್ಲಿ ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲೋ, ನ್ಯಾಚುರಲ್ ಜ್ಞಾನದಲ್ಲಿ, ಯೇಸು ಕೂಡ ದೇಹ ಬಲದಲ್ಲಿ ಜ್ಞಾನದಲ್ಲಿ ದಿನೇ ದಿನೇ ಬೆಳೆದನು. ಪ್ರೈಸ್ ಗಾಡ್. ಆತನು ಮಿರಾಕ್ಯುಲಸ್ಲಿ ಒಮ್ಮೆಲೆ ಬೆಳೆಯಲಿಲ್ಲ. ಪ್ರೈಸ್ ಗಾಡ್. ಆತನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆತನಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆತನಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವರು ಅವನಿಗೆ ಮರಿಯಳನ್ನು ಮತ್ತು ಯೋಸೇಪನನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ಗಾಬ್ರಿಯಲ್ನ ಹೇಳ್ತಾನೆ, ಹೆರೋದನು ಮಗುವನ್ನು ಕೊಲ್ಲಿಕ್ಕಿದ್ದಾನೆ, ಕೂಡಲೇ ಐಗುಪ್ತ ದೇಶಕ್ಕೆ ಹೋಗು. ಇಲ್ಲ, ಮಗು ಏನಾದರೂ ಅದ್ಭುತ ಮಾಡ್ತದೆ, ಸುಯ್ಯ ಹೀಗೆ ಮಾಡಿ ಅವನ ಕಣ್ಣು ಕುಕ್ಕುತ್ತದೆ ಅಂತ. ಅದು ಪಿಕ್ಚರಲ್ಲಿ. ಸ್ಕ್ರಿಪ್ಚರ್ ನಾಲೆಜ್ ಇಲ್ಲದೆ ಇದೆಲ್ಲ ಏನೇನೋ ಸ್ಟೋರಿಗಳಾಗ್ತಾ ಇರ್ತವೆ. ಓಕೆ, ಇದೆಲ್ಲ ಸ್ಟೋರಿಗಳು. ಯಾಕೆ? ಈ ಸ್ಕ್ರಿಪ್ಚರ್ ಏನು ಹೇಳ್ತದೆ? 50ನೇ ವಚನ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚುತ್ತಾ ಬಂತು. ದ ಇಂಗ್ಲಿಷ್ನಲ್ಲಿ ಇರ್ತದೆ, ಅಂಡ್ ಜೀಸಸ್ ಇನ್ಕ್ರೀಸ್ಡ್ ಇನ್ ವಿಸ್ಡಮ್ ಅಂಡ್ ಸ್ಟಚರ್ ಅಂಡ್ ಇನ್ ಫೇವರ್ ವಿತ್ ಗಾಡ್ ಅಂಡ್ ಮ್ಯಾನ್. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಭೂಲೋಕಕ್ಕೆ ಬರುವಾಗ he was a 100% man, not 99% man. 100% man. 100% ಆತನು ಮಗುವಾಗಿ ಹುಟ್ಟಿದ. ಪ್ರೈಸ್ ಗಾಡ್. 100% ಆತನು ಮನುಷ್ಯನಾಗಿ ಹುಟ್ಟಿದ. ಯಾಕಂದರೆ ಮನುಷ್ಯನು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ ಮನುಷ್ಯರ ರಿಪ್ರೆಸೆಂಟೇಟಿವ್ ಆಗಿ ಆತನು 100% ಮನುಷ್ಯ ಆಗಬೇಕಾಯಿತು.
ದಿಸ್ ಆಲ್ ಬೇಸಿಕ್ ಥಿಂಗ್ಸ್. ಯಾವುದೋ ಪುಸ್ತಕವನ್ನು ನೀನು ತಂದುಕೊಂಡು ನನಗೆ ವಿಜನ್ ಆಯಿತು, ನನಗೆ ದರ್ಶನ ಆಯಿತು ಅಂತ ಹೇಳಿದರೆ ಯು ಆರ್ ಎ ಫಾಲ್ಸ್ ಪ್ರಾಫಿಟ್. ಇದೇ ಬೈಬಲ್ ಫಾಲ್ಸ್ ಪ್ರಾಫಿಟ್. ನಾನು ವಾಕ್ಯ ಹೇಳುವುದಲ್ಲ, ಬೈಬಲ್ ಹೇಳ್ತದೆ 13ನೇ ಅಧ್ಯಾಯದಲ್ಲಿ, ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ. ಡೆಟ್ರೋನಾಮಿ 13 ಚಾಪ್ಟರ್, ಡೆಟ್ರೋನಾಮಿ 13. ಅವಲೊಮ್ಮೆ ಸೇವಿಸೋಣ ಎಂದು ಬೋಧಿಸ್ತಾ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಲು ಅವನು ಹೇಳಿದಂತೆ ನಡೆದರು. ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನು ಪ್ರೀತಿಸುವರು ಹೌದು ಅಲ್ಲವೋ ಅಂತ ಎಂಬುದನ್ನು ತಿಳಿಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಆತನು ಹೇಳಿದ ಮಾರ್ಗದಲ್ಲಿ ನೀವು ನಡೆದು ಆತನಲ್ಲಿಯೇ ಭಯಭಕ್ತಿಯುಳ್ಳವರಾಗಬೇಕು. ಆತನು ಹೇಳಿದ ಮಾರ್ಗ, ದಿಸ್ ದ ವರ್ಡ್. ನಿಮ್ಮ ಲ್ಯಾಂಡಿಗೆ ಒಂದು RTC ಇರ್ತದೆ, ದರ್ ಇಸ್ ಅ ಪ್ರೂಫ್. ನಿಮ್ಮ ಲ್ಯಾಂಡ್ ನಿಮ್ಮದು ಅಂತ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಜ್ಞಾನದಲ್ಲಿಯೂ ಬುದ್ಧಿಯಲ್ಲಿಯೂ ವೃದ್ಧಿಯಾಗುತ್ತಾ ಬಂದವನು. ನಿಮ್ಮ ಮಕ್ಕಳಿಗೆ ನೀವು ಭಯಭಕ್ತಿಯನ್ನು ಕಲಿಸಿದರೆ, ದೇವರಿಗೆ ಪ್ರಥಮ ಸ್ಥಾನ ಕೊಡಲಿಕ್ಕೆ ನೀವು ಟೀಚ್ ಮಾಡಿದರೆ, ನಿಮ್ಮ ಮಕ್ಕಳು ನಿಮಗೆ ಅಧೀನರಾಗ್ತಾರೆ. ಯಾಕೆ ಅಧೀನರಾಗ್ತಾರೆ ಗೊತ್ತಿಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳಿಗೆ ಅಧೀನ ಆಗುವಂತ. ಹಾನರ್ ಯುವರ್ ಫಾದರ್ ಅಂಡ್ ಮದರ್ ಅಂತ ಸತ್ಯವೇದದಲ್ಲಿ. ವೈ ದೇ ಹಾನರ್ ಯು? ಇಫ್ ದೇ ಲರ್ನ್ ಟು ಲವ್ ಗಾಡ್. ಅವರು ದೇವರನ್ನು ಪ್ರೀತಿಸಲಿಕ್ಕೆ ಕಲಿತಾರೆ. ಬಿಕಾಸ್ ಆಫ್ ಗಾಡ್ ದೇ ವಿಲ್ ಹಾನರ್ ಯು. ಬಿಕಾಸ್ ಆಫ್ ಗಾಡ್ ದೇ ವಿಲ್ ಹಾನರ್ ಯು. ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಭಯವು ನಮಗಿರುವುದರಿಂದ ನಾವೆಲ್ಲರನ್ನು ಒಡಂಬಡಿಸ್ತೇವೆ. ಇದೆಯಾ ಬೈಬಲಲ್ಲಿ? ಯಾಕೆ ನಾವು ಎಲ್ಲರಿಗೆ ಹಾನರ್ ಮಾಡ್ತೇವೆ? 2 ಕೊರಿಂಥಿಯನ್ 5 ಚಾಪ್ಟರ್ 11 ವರ್ಸ್. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥನೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೂ ಕೂಡ ಗೊತ್ತಿದೆ ಎಂದು ನಂಬಿಕೊಂಡಿದ್ದೇನೆ. ದೇವರ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನೀವು ನಿಮ್ಮ ಮಕ್ಕಳಿಗೆ ದೇವರ ಭಯವನ್ನು ಕಲಿಸಿದರೆ ಅವರು ನಿಮ್ಮನ್ನು ಹಾನರ್ ಮಾಡ್ತಾರೆ, ನಿಮಗೆ ಅಧೀನರಾಗ್ತಾರೆ. ಇರಲಿ, ಇಲ್ಲಿ ಸಹೋದರ ಅಕ್ಷಯ್ 12 ವರ್ಷದವನವನು ಕೇಳಿದ್ದಾನೆ. ಅವನ ಪ್ರಶ್ನೆ, ಒಂದು ಮಗು ಹುಟ್ಟಿದ ಕೂಡಲೇ ಅದು ಏನಾಗಿ ಸತ್ತಿತ್ತು, ಅದು ಪರಲೋಕಕ್ಕೆ ಹೋಗ್ತದಾ ಅಥವಾ ನರಕಕ್ಕೆ ಹೋಗ್ತದಾ ಎಂಬ ಅವರ ಪ್ರಶ್ನೆ. ಓಕೆ, ಐ ವಿಲ್ ಗಿವ್ ಯು ಆನ್ಸರ್ ಟು ದ ಸ್ಕ್ರಿಪ್ಚರ್. I will give answer to the scripture. First Corinthians 7 chapter. 1 Corinthians 7 chapter. ಓಕೆ, 7ನೇ ಅಧ್ಯಾಯ 14ನೇ ವಚನ 13ರಿಂದ ಓದ್ತೇನೆ. ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ, ಲಿಸನ್ ವೆರಿ ಕೇರ್ಫುಲಿ. ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗೆತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯು ಅವನನ್ನು ಬಿಡಬಾರದು. ಪ್ರೈಸ್ ಗಾಡ್. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನರಿಗೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದು. ಹಾಗಿಲ್ಲದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ಪ್ರೈಸ್ ಗಾಡ್. ಲಿಸನ್ ವೆರಿ ಕೇರ್ಫುಲಿ. ನಾನು ನಿಮಗೋಸ್ಕರ ಓದ್ತೇನೆ. 7 ಚಾಪ್ಟರ್ 13 ವರ್ಸ್. ಒಬ್ಬ ಸ್ತ್ರೀಗೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗೆತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯು ಅವನು ಬಿಡಬಾರದು. 14ನೇ ವಚನ 1 ಕೊರಿಂಥಿಯನ್ಸ್ 7:14. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಹೆಂಡತಿಯೊಂದಿಗೆ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ
ದೇವಜನಕ್ಕೆ ಸಂಬಂಧಪಟ್ಟವಳು. ಹಾಗಿಲ್ಲದರೆ ನಿಮ್ಮ ಮಕ್ಕಳು ಅಪವಿತ್ರರಾಗ್ತಿದ್ದರು. ಪ್ರೈಸ್ ಗಾಡ್. ಒಬ್ಬ ಬಾರ್ನ್ ಅಗೇನ್ ಆದ ಪುರುಷನಿಗೆ ಒಂದು ವೇಳೆ ಬಾರ್ನ್ ಅಗೇನ್ ಆದ ಹೆಂಡತಿ ಇದ್ದರೂ ಕೂಡ ದ ಬೈಬಲ್ ಹೇಳ್ತದೆ ಆತನು ಆಕೆಯನ್ನು ಬಿಡಬಾರದು. ಒಂದು ಬಾರ್ನ್ ಅಗೇನ್ ಆದ ಹೆಂಡತಿಗೆ ಬಾರ್ನ್ ಅಗೇನ್ ಆಗದ ಗಂಡ ಇದ್ದರೆ, ಒಂದು ವೇಳೆ ಆಕೆ ಒಟ್ಟಿಗೆ ಓಗೆತನ ಮಾಡಲಿಕ್ಕೆ ಶ್ರಮಿಸಿದರೆ ಆತನನ್ನು ಬಿಡಬಾರದು. ಆತನು ದೇವಜನಕ್ಕೆ ಸಂಬಂಧಪಟ್ಟವನಾದನು, ನಂಬರ್ 1. ನಂಬರ್ 2, ಹಾಗಿಲ್ಲದಿದ್ದರೆ ಅವರ ಮಕ್ಕಳು ಅಪವಿತ್ರರಾಗ್ತಿದ್ದರು. ಇಂಗ್ಲಿಷ್ ಹೇಳ್ತದೆ, ಫಾರ್ ದ ಅನ್ಬಿಲೀವಿಂಗ್ ಹಸ್ಬೆಂಡ್ ಈಸ್ sanctified by the wife, and the unbelieving wife is sanctified by the husband. Otherwise your children would be unclean, but now they are holy. Praise God. ನೋಡಿ, ನಾವು ಶರೀರದಲ್ಲಿ ಹುಟ್ಟಿದ್ದು, ಲಿಸನ್ ವೆರಿ ಕೇರ್ಫುಲಿ, ನಾವು ಶರೀರದಲ್ಲಿ ಹುಟ್ಟಿದ್ದು ಅದು ನಮ್ಮ ಖುಷಿಯಿಂದ ಅಲ್ಲ, ನಾವು ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ಒನ್ಸ್ ಯು ಶರೀರದಲ್ಲಿ ನೀನು ಹುಟ್ಟಿದ ನಂತರ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಪಾಪಿಯಾಗಿದ್ದಾನೆ. ಆದರೆ ಹೊಸದಾಗಿ ಹುಟ್ಟುವಂಥದ್ದು ದೇವರು ಪ್ರತಿಯೊಬ್ಬರಿಗೆ ಆಪ್ಷನ್ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೆ ದೇವರು ಆಪ್ಷನ್ ಕೊಟ್ಟಿದ್ದಾನೆ. ಅವನು ಹೊಸದಾಗಿ ಹುಟ್ಟಬಹುದು, ಹುಟ್ಟದಿರ್ಬೋದು. ಆದರೆ ಸಣ್ಣ ಮಕ್ಕಳಿಗೆ ಅವರ ತಂದೆ ತಾಯಿಯ ಅಧೀನದಲ್ಲಿ ಇರ್ತಾರೆ. ಬಾರ್ನ್ ಅಗೇನ್ ಆದ ತಂದೆ ತಾಯಿಗಳಿಗೆ ಹುಟ್ಟಿದ ಮಗು ಒಂದು ವೇಳೆ ಅದು ಸತ್ತರು, ಇಟ್ ವಿಲ್ ಗೋ ಟು ಹೆವನ್. ಪ್ರೈಸ್ ಗಾಡ್, ಬಿಕಾಸ್ ದೇ ಆರ್ ಹೋಲಿ. ಹೊಸ ಬೈಬಲ್ ಹೇಳ್ತೀವಿ, ಒಬ್ಬನೂ ರಕ್ಷಣೆ ಹೊಂದಿದ್ರು ಹೋಲಿ, ದೇ ಆರ್ ಹೋಲಿ. ಬೈಬಲ್ ಹೇಳ್ತದೆ 7ನೇ ಅಧ್ಯಾಯ 14ನೇ ಅಧ್ಯಾಯ, ಹೌ ಲಾಂಗ್, ಎಷ್ಟು ಏಜ್ ತನಕ, ಎಷ್ಟು ಏಜ್ ಅಂತ ಬೈಬಲಲ್ಲಿ ಬರೆಯಲಿಲ್ಲ. ಆದರೆ ಒಂದು ಸ್ಕ್ರಿಪ್ಚರ್ ಬರೆಯಲ್ಪಟ್ಟಿದೆ, ರೋಮನ್ಸ್ 7:7. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರ ಪಾಪ ಸ್ವರೂಪವು ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಾಗಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರ ಹೇಳದಿದ್ದರೆ ದುರಾಶೆ ಎಂದರೆ ಏನು ನನಗೆ ತಿಳಿಯುತ್ತಿದ್ದಿಲ್ಲ. ಆದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಅಚೇತನವಾಗಿ ಇದೆ. ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದ ಇದ್ದನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು. ಯಾವಾಗ ನಿಮಗೆ ಬುದ್ಧಿ ಬರ್ತದೆ, ಮಕ್ಕಳಿಗೆ ಒಂದು ಬುದ್ಧಿ ಬರುವಾಗ ಆ ಮಕ್ಕಳಿಗೆ we need to preach gospel. We need to preach gospel. ಯಾವಾಗ ಒಳ್ಳೆಯದು ಕೆಟ್ಟದರ ಅರಿವು ಬರುತ್ತಿರುವಾಗ we need to preach gospel. ಬುದ್ಧಿ ಬರುವಾಗ they must accept Jesus. ಅವರು ಯೇಸುವನ್ನು ಅಕ್ಸೆಪ್ಟ್ ಮಾಡಿದಾಗ they become holy. ಅದಕ್ಕೆ ಬೈಬಲ್ ಹೇಳ್ತದೆ ನಾವು ಹೇಗೆ ಪರಿಶುದ್ಧರಾದದ್ದು. 2 ತಿಮೋತಿಯಲ್ಲಿ ಹೇಳ್ತದೆ ನಾವು ಹೇಗೆ ಪರಿಶುದ್ಧರಾಗಿದ್ದೇವೆ. 1:9 ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮ ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಪ್ರೈಸ್ ಗಾಡ್. ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ಪರಿಶುದ್ಧರಾಗುವುದಕ್ಕೆ ಕರೆದನು. ವೈ ಜೀಸಸ್ ಡೈಡ್ ಆನ್ ದ ಕ್ರಾಸ್? ಯಾಕೆ ಯೇಸು ಸತ್ತನು? ಯಾಕೆ ಆತನು ಹೂಣಲ್ಪಟ್ಟನು? ಯಾಕೆ ಆತನು ಪುನರುತ್ಥನಾದನು? ಒಂದು ಏಜ್ ಬರುವಾಗ ಆ ಮಕ್ಕಳಿಗೆ ನಾವು ಗಾಸ್ಪೆಲ್ ಪ್ರೀಚ್ ಮಾಡಬೇಕು. ಅಫ್ಕೋರ್ಸ್ ಅಲ್ಲಿ ಬೈಬಲ್ ಹೇಳ್ತದೆ ಇಬ್ಬರು ಅನ್ಬಿಲೀವರ್ ಆಗಿದ್ದಾರೆ, ಮಕ್ಕಳು ಎಲ್ಲಿ ಹೋಗ್ತಾರಂತ ನಾನು ಹೇಳಬೇಕಾಗಿಲ್ಲ. ದೇ ಆರ್ ನಾಟ್ ಹೋಲಿ. ದೇ ಆರ್ ನಾಟ್ ಹೋಲಿ. ಅಟ್ಲೀಸ್ಟ್ ಒಬ್ಬನು ರಕ್ಷಣೆ ಹೊಂದಿದ್ದಾರೆ, ಒಂದೇ ಗಂಡ ಒಂದೇ ಹೆಂಡತಿ ರಕ್ಷಣೆ ಹೊಂದಿದರೆ ಅವರ ಮಕ್ಕಳು ಹೋಲಿ. ಪ್ರೈಸ್ ಗಾಡ್, ದೇ ಗೋ ಟು ಹೆವನ್. ಪ್ರೈಸ್ ಗಾಡ್. ನಾನು ನಂಬ್ತೇನೆ 12 ವರ್ಷದ ಅಕ್ಷಯ್ ಇದು ಪ್ರಶ್ನೆ.
ಅವನಿಗೆ ಉತ್ತರ ಸಿಕ್ಕಿತು. ನಾನು ಶಾರ್ಟ್ ಆಗಿ ಥ್ರೂ ದ ಸ್ಕ್ರಿಪ್ಚರ್ ನಾನು ನಿನಗೆ ಹೇಳಿದೆ. ಥ್ರೂ ದ ಸ್ಕ್ರಿಪ್ಚರ್ ನಾವು ಏನೇ ಮಾತಾಡಬೇಕಾದ್ರೆ ನಮಗೆ ಒಂದು ಆಧಾರ ಇರಬೇಕು. ಆಧಾರ ಇಲ್ಲದ ಸುದ್ದಿಗಳನ್ನು ಹಬ್ಬಿಸಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ನಾನು ಓದ್ತೇನೆ ಪುನಃ. ಎಸ್, ಮಕ್ಕಳು ಅಪವಿತ್ರರಾಗುತ್ತಿದ್ದರು, ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರಾಗಿದ್ದಾರೆ. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದರೆ ಅಗಲಿ ಹೋಗಲಿ. ಇಂಥ ಸಂದರ್ಭದಲ್ಲಿ ಕ್ರಿಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿ ಇರಬೇಕೆಂಬುದೇ ದೇವರು ನಮ್ಮನ್ನು ಕರೆದಿದ್ದಾನೆ. ಎಲೆ ಸ್ತ್ರೀಯೇ, ನಿನ್ನ ಗಂಡನ್ನು ರಕ್ಷಿಸುವೆಯೋ? ಏನು ನಿನಗೇನು ಗೊತ್ತು? ಎಲೆ ಪುರುಷನೇ, ನಿನ್ನ ಹೆಂಡತಿಯನ್ನು ರಕ್ಷಿಸುವೆಯೋ? ಏನು ನಿನಗೇನು ಗೊತ್ತು? ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಯಾವ ಸ್ಥಿತಿಯನ್ನು ನಿರ್ಮಿಸ್ತಾನೋ, ಆದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ಹೀಗೆ ಎಲ್ಲ ಸಭೆಗಳಲ್ಲಿಯೂ ಆಜ್ಞಾಪಿಸ್ತೇನೆ. ಪ್ರೈಸ್ ಗಾಡ್. ಇದನ್ನು ಇಟ್ರುತ್. ಯಾಕಂದರೆ ರಕ್ಷಣೆ ಹೊಂದುವಂಥದ್ದು ಅದು ಪ್ರತಿಯೊಬ್ಬರಿಗೆ ದೇವರು ಮನುಷ್ಯರಿಗೆ ವಿಲ್ಲು ಕೊಟ್ಟಿದ್ದಾನೆ. ಬಟ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ರಕ್ಷಣೆ ಹೊಂದುವಂತೆ ಪ್ರಾರ್ಥನೆ ಮಾಡುವಂಥದ್ದು. ಅನ್ಸೆಲ್ಫಿಶ್ ಪ್ರೇಯರ್. ಸ್ತ್ರೀ ರಕ್ಷಣೆ ಹೊಂದಿದ್ದಾಳೆ, ಪುರುಷನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವನ ರಕ್ಷಣೆ ಹೊಂದುವುದಕ್ಕೋಸ್ಕರ. ಪ್ರೈಸ್ ಗಾಡ್. ಕೆಲವರದ್ದು ಪ್ರಾರ್ಥನೆ ಇರ್ತದೆ ಹೇಗೆ ಅಂತ ಹೇಳಿದೆ, ಆಲ್ವೇಸ್ ಸೆಲ್ಫಿಶ್ ಪ್ರೇಯರ್. ನನ್ನ ಗಂಡ ಒಂದು ಚೇಂಜ್ ಆಗಬೇಕು. ಗಂಡ ಚೇಂಜ್ ಆದರೆ ಏನು ಬರ್ತದೆ, ನನ್ನ ಮನೆಗೆ ಅಟ್ಲೀಸ್ಟ್ ನಾನು ಒಬ್ಬಳೇ ದುಡಿತಾ ಇದ್ದಾಳೆ, ನನ್ನ ಮನೆಗೆ ಅಟ್ಲೀಸ್ಟ್ ಇನ್ಕಮ್ ಬರ್ತದೆ, ನನ್ನ ಮಕ್ಕಳನ್ನು ಸೆಲೆಕ್ಟಾಗಿ ಅವನು ನೋಡ್ಬೋದು, ಮತ್ತು ನನ್ನನ್ನು ಕೂಡ ನೋಡ್ಬೋದು, ನಾವೊಂದು ಒಳ್ಳೆಯ ಮನೆಯಲ್ಲಿ ವಾಸಿಸ್ಬೋದು. ಅಫ್ಕೋರ್ಸ್ ದೆರ್ ಇಸ್ ಸೆಲ್ಫಿಶ್ ಪ್ರೇಯರ್. ಪ್ರೈಸ್ ಗಾಡ್. ದ ರಿಯಲ್ ಪ್ರೇಯರ್ ಏನಂತ ಹೇಳಿದರೆ, ಅವನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ದ ಇಟರ್ನಲ್ ಲೈಫ್ ಇದೆಯಾ ಬೈಬಲಲ್ಲಿ? ಯಾಕೆ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಉಂಟಾಗುತ್ತವೆ? ಒಂದು ವೇಳೆ ನಿಮ್ಮ ಪ್ರೇಯರ್ ಸ್ಟೈಲ್ ಚೇಂಜ್ ಮಾಡದಿದ್ದರೆ ಇವತ್ತಿನಿಂದ ಚೇಂಜ್ ಮಾಡಿರಿ. ಚೇಂಜ್ ಯುವರ್ ಪ್ರೇಯರ್ ಸ್ಟೈಲ್. ಯಾವಾಗಲೂ ಸೆಲ್ಫಿಶ್ ಪ್ರೇಯರ್ಲಿ ಇರಬೇಡ್ರಿ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗದಾಶೆಗಳಿಂದಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಗಿಚ್ಚು ಪಟ್ಟಾದರೂ ಸಂಪಾದಿಸಲಾರದಿದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. 3ನೇ ವಚನ. ನೀವು ಬೇಡಿಕೊಂಡದ್ದು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬುದು ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯಲಿಲ್ಲ. ಸೆಲ್ಫಿಶ್ ಪ್ರೇಯರ್, ರಾಂಗ್ ಮೋಟಿವ್ಸ್. ಗಂಡ ಚೇಂಜ್ ಆಗಬೇಕು, ಮಕ್ಕಳು ಚೇಂಜ್ ಆಗಬೇಕು, ಮಕ್ಕಳು ನಾಳೆ ನನಗೆ ನೋಡಬೇಕು. ಎವ್ರಿಥಿಂಗ್. ಮಕ್ಕಳನ್ನು ಸಾಕುವಾಗ ಒಂದು ಅಜೆಂಡಾ, ಅದರ ಹಿಂದೆ ನಾಳೆ ನಾನು ಬೆಳೀತಿರುವಾಗ ನನ್ನ ಮಕ್ಕಳು ನನ್ನನ್ನು ನೋಡಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಬೇಕಂತ ನೀವು ಅವನು ಸಾಕಬೇಡ್ರಿ. ದೇವರು ನಿಮ್ಮ ಕೈಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದಾನೆ. ಇಟ್ ಇಸ್ ದ ಪರ್ಪಸ್ ಆಫ್ ಗಾಡ್. ಮಕ್ಕಳನ್ನು ದೇವರ ಉದ್ದೇಶಕ್ಕೋಸ್ಕರ ಬೆಳೆಸಿರಿ, ದೇವರ ಉದ್ದೇಶಕ್ಕೋಸ್ಕರ ಸಾಕಿರಿ. ನಿಮಗೆ ನೋಡಲಿಕ್ಕೆ ಮಕ್ಕಳಲ್ಲ, ನಿಮಗೆ ನೋಡಲಿಕ್ಕೆ ದೇವರಿದ್ದಾನೆ. ಈಗೋ ನರೆ ಬಂದಾಗಲೂ ನಾನು ನಿನ್ನನ್ನು ಸಾಕಿ ಹೊತ್ತು ಸಲಹೆವೇನು. ಮುಪ್ಪಿನಲ್ಲಿ ನಾನೇ ನಿನಗೆ ಆಧಾರ, ಮಕ್ಕಳು ಆಧಾರ ಅಂತ ಹೇಳಿಲ್ಲ. ಯಾವಾಗ ನೀವು ಮಕ್ಕಳನ್ನು ದೇವರ ಉದ್ದೇಶದಲ್ಲಿ ಬೆಳೆಸ್ತೀರಿ, ದೇವರ ಭಯಭಕ್ತಿಯನ್ನು ಬೋಧಿಸ್ತೀರಿ, ಅದೇ ಮಕ್ಕಳು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತಾರೆ. ಪ್ರೈಸ್ ಗಾಡ್. ಅದೇ ಮಕ್ಕಳು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತಾರೆ. ಇಲ್ಲ ಅಂತ ಹೇಳಿದರೆ ಅದೇ ಮಕ್ಕಳು ನಿಮಗೆ ಉರುಲಾಗಿರುತ್ತಾರೆ. ನೀವೆಷ್ಟೋ ಮಕ್ಕಳನ್ನು ಪುತ ಅಂತ ಕರೆಯಿರಿ. ನಾನು ನಿಮಗೆ ಹೇಳ್ತೇನೆ, ಡೋಂಟ್ ಮಕ್ಕಳನ್ನು ಸೆಲ್ಫಿಶ್ ಮೋಟಿವ್ ಅಲ್ಲಿ ಬೆಳೆಸಬೇಡ್ರಿ. ಮಕ್ಕಳನ್ನು ಬೆಳೆಸಿರಿ. ಇಟ್ ದ ಪರ್ಪಸ್ ಆಫ್ ಗಾಡ್. ಯೇಸು 12 ವರ್ಷದವನಾಗಿರುವಾಗ ಆತನ ತಂದೆ ತಾಯಿಗಳು ಹುಡುಕಿದ್ರು. ಮಮ್ಮಿ, ನಿನಗೆ ಗೊತ್ತಿಲ್ಲವೋ ನಾನು ಎಲ್ಲಿರಬೇಕಂತ? ಡೋಂಟ್ ಯು ನೋ ದ್ಯಾಟ್ ಐ ಮಸ್ಟ್ ಬಿ ಮೈ ಫಾದರ್ಸ್ ಬಿಸ್ನೆಸ್. ಮೈ ಫಾದರ್ ಇಸ್ ಫಸ್ಟ್, ಯು ಆರ್ ಸೆಕೆಂಡ್. ಪ್ರೈಸ್ ಗಾಡ್.
ಯಾವ ಮಕ್ಕಳಿಗಿಂತ ಹೆಚ್ಚಾಗಿ ನೀವು ದೇವರನ್ನು ಪ್ರೀತಿಸ್ತಾರೆ, ಆ ಮಕ್ಕಳು ನಿಮಗೆ ಆಶೀರ್ವಾದವಾಗುತ್ತಾರೆ. ಎಲಿ ಎಂಬವನಿದ್ದ, ರೈಟ್, ಹಳೆ ಒಡಂಬಡಿಕೆಯಲ್ಲಿ ಅವನ ಮಕ್ಕಳು ತುಂಬ ಆತ್ರಣ ಮಾಡ್ತಿದ್ದರು. ದೇವದರ್ಶನ ಗುಡಾರದಲ್ಲಿ ಬರುತ್ತಿರುವ ಸ್ತ್ರೀಯರೊಟ್ಟಿಗೆ ಸಂಗಮಿಸ್ತಿದ್ದರು, ಜಾರತ್ವ ಮಾಡ್ತಿದ್ದರು, ವ್ಯಭಿಚಾರ ಮಾಡ್ತಿದ್ದರು. ತಂದೆ ಅಲ್ಲಿ ಮಕ್ಕಳಿಗೆ ಹೇಳ್ತಾನೆ, ನೋಡಿ ಮಕ್ಕಳೇ, ದೇವರು ಮನುಷ್ಯರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದರೆ ದೇವರು ಮಧ್ಯಸ್ಥಿಕೆ ವಹಿಸ್ತಾನೆ. ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದರೆ ಮಧ್ಯಸ್ಥಿಕೆ ವಹಿಸೋರು ಯಾರು ಮಕ್ಕಳೇ? ನೀವು ದೇವರೊಂದಿಗೆ ಕಾದಾಡುತ್ತೀರಿ ಎಂದು ಹೇಳಿದರೂ ಆತನ ಮಕ್ಕಳು ಆತನ ಮಾತಿಗೆ ಕಿವಿಗೊಡಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ನೆಕ್ಸ್ಟ್, ದೇವರು ಒಬ್ಬ ಪ್ರಾಫೆಟನ್ನು ಕಳಿಸಿ ಹೇಳ್ತಾನೆ, ಈತನ ಮಕ್ಕಳು ದೇವದೂಷಕರೆಂದು ಗೊತ್ತಿದ್ದರೂ ಕೂಡ, ದೇವರು ಹೇಳ್ತಾನೆ ಈತನ ಮಕ್ಕಳು ದೇವದೂಷಕರು ಎಂದು ಗೊತ್ತಿದ್ದರೂ ಕೂಡ, ನಾನು ಎಚ್ಚರಿಸಿದರೂ ಕೂಡ ಈತನು ಆ ಮಕ್ಕಳನ್ನು ಗದರಿಸಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಆ ಮಕ್ಕಳನ್ನು ಗದರಿಸಲಿಲ್ಲ. ಇದೇ ಬೈಬಲಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಅದಕ್ಕೋಸ್ಕರ ದೇವರು ಈತನ ಒಂದು ಮಿಸ್ಟೇಕ್ಗೋಸ್ಕರ ದೇವರು ಸಾಮ್ಯುಯೇಲನನ್ನು ಎಬ್ಬಿಸ್ತಾನೆ. ಸಾಮ್ಯುಯೇಲನಿಗೆ ದೇವರು ಅವನ ಕುಲದಲ್ಲಿ ಯಾರೂ ಕೂಡ ಯಾಜಕತ್ವವನ್ನು ಮಾಡಲಿಲ್ಲ. ಆತನು ಎಫ್ರಾಯಿಮ್ ಕುಲದವನು. ನಾವು ನೋಡ್ತೇವೆ ಸಾಮ್ಯುಯೇಲ. ಇಲ್ಲಿ ನಾನು ಓದ್ತೇನೆ 22ನೇ ವಚನ. ಬಹುವದ್ದನಾದ ಎಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆಲ್ಲ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿದ್ದೇನೆ. ಯಾಕೆ ಹೀಗೆ ಮಾಡುತ್ತೀರಿ ನನ್ನ ಮಕ್ಕಳೇ? ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆ ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಬೇಕೆಂದಿದ್ದನಷ್ಟೇ. ಬಾಲಕನಾದ ಸಾಮ್ಯುಯೇಲನಾದರೂ ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. ದೇವರ ಮನುಷ್ಯನೊಬ್ಬನು ಎಲಿಯ ಬಳಿಗೆ ಬಂದು ಅವನಿಗೆ, ಯೆಹೋವನು ನಿನಗೆ ಹೇಳುವುದೇನೆಂದರೆ, ಇಸ್ರಾಯೇಲರು ಐಗುಪ್ತರಲ್ಲಿ ಫರೋಹನ ದಾಸದಲ್ಲಿದ್ದಾಗ ನಾನು ನಿನ್ನ ಗೋತ್ರದವರಿಗೆ ಪ್ರತ್ಯಕ್ಷನಾಗಿ ಇಸ್ರಾಯೇಲ್ ಎಲ್ಲ ಕುಟುಂಬಗಳಿಂದ ಅವರನ್ನೇ ಯಾಜಕ ಉದ್ಯೋಗಕ್ಕೆ, ಅಂದರೆ ಯಜ್ಞವನ್ನು ಅರ್ಪಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನನ್ನ ಸನ್ನಿಧಿಯಲ್ಲಿ ಏಫೋದನ್ನು ಧರಿಸಿಕೊಳ್ಳುವುದಕ್ಕೂ ಆರಿಸಿಕೊಂಡು ಅವರಿಗೆ ಇಸ್ರಾಯೇಲರ ಯಜ್ಞಶೇಷದ ಹಕ್ಕನ್ನು ಅನುಗ್ರಹಿಸ್ತೇನೆ. 29ನೇ ವಚನ, 2ನೇ ಅಧ್ಯಾಯ 29ನೇ ವಚನ. ಫಸ್ಟ್ ಸಾಮ್ಯುಯೇಲ್. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕುಬ್ಬಿಸಿಕೊಳ್ಳುವುದು ಯಾಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿಯೋ? ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿಯೋ? ಇವತ್ತು ಅನೇಕ ಜನರು ದೇವರನ್ನು ಘನಪಡಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಗೌರವಿಸುತ್ತಾರೆ. ಅವರಿಗೆ ಕರೆಕ್ಷನ್ ಕೊಡುವ ಸಂದರ್ಭದಲ್ಲಿ ಅವರು ಕರೆಕ್ಷನ್ ಕೊಡುವುದಿಲ್ಲ. ಎಲ್ಲಿಯಾದರೂ ದೊಡ್ಡವನಾದಾಗ ಮತ್ತೆ ಅವನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮನ್ನು ಮತ್ತೆ ನೋಡದಿದ್ದರೆ, ನಮ್ಮನ್ನೆಲ್ಲೂ ಸಾಕದಿದ್ದರೆ, ಯಾಕೆ? ಯು ಆರ್ ನಾಟ್ ಟ್ರಸ್ಟಿಂಗ್ ಇನ್ ಗಾಡ್, ಯು ಆರ್ ಟ್ರಸ್ಟಿಂಗ್ ಇನ್ ಯುವರ್ ಚಿಲ್ಡ್ರನ್. ಅದೇ ಮಕ್ಕಳು ನಿಮಗೆ ಉರುಳಾಗುತ್ತಾರೆ. ಒಂದು ನೆನಪಿರಲಿ, ನಿಮಗೆ ನೋಡುವುದು ಮಕ್ಕಳಲ್ಲ, ನಿಮಗೆ ನೋಡುವುದು ದೇವರು. ಪ್ರೈಸ್ ಗಾಡ್. ಯಾವಾಗ ನನಗೆ ಮಗುವಾಯಿತು ಆಗ ಹೇಳಿದೆ, ದೇವರೇ, ಈ ಮಗುವನ್ನು ನೀನು ನನ್ನ ಕೈಯಲ್ಲಿ ಕೊಟ್ಟಿದ್ದಿ, ನನಗೋಸ್ಕರ ಅಲ್ಲ, ಈ ಮಕ್ಕಳನ್ನು ನಿನಗೋಸ್ಕರ ನೋಡುತ್ತೇನೆ. ಪ್ರೈಸ್ ಗಾಡ್. ಇದರಲ್ಲಿ ನನ್ನ ಯಾವ ಅಜೆಂಡಾ ಇಲ್ಲ. ನನ್ನನ್ನು ನೋಡಬೇಕು, ನನ್ನನ್ನು ಟೇಕ್ ಕೇರ್ ಮಾಡಬೇಕು ಮುಪ್ಪಿನಲ್ಲಿ, ನೋ. ಈ ಮಕ್ಕಳನ್ನು ನಿನಗೋಸ್ಕರ ಬೆಳೆಸ್ತೇನೆ. ಈ ಮಕ್ಕಳು ನಿನ್ನವು. ಪ್ರೈಸ್ ಗಾಡ್. ಇಲ್ಲಿ ನಾನು ಓದ್ತೇನೆ ನೋಡ್ರಿ. ಎಂದು ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿಯೋ?
ನಿನ್ನ ಗೋತ್ರದವರು ಸಂತಾನದವರು ನಿರಂತರವಾಗಿ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದೆಂದು ಆಜ್ಞಾಪಿಸಿ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸ್ತೇನೆಂದರೆ ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ. ಇಫ್ ಯು ಹಾನರ್ ಮೀ, ಐ ವಿಲ್ ಹಾನರ್ ಯು. ಪ್ರೈಸ್ ಗಾಡ್. ಇಫ್ ಯು ಹಾನರ್ ಗಾಡ್, ಯು ವಿಲ್ ಹಾನರ್ ಬೈ ಪೀಪಲ್. ಪ್ರೈಸ್ ಗಾಡ್. ನೀವು ಅನೇಕರಿಂದ ಹಾನರ್ ಮಾಡಲ್ಪಡುತ್ತೀರಿ. ಇಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 11ನೇ ವಚನದಲ್ಲಿ, ಫಸ್ಟ್ ಸಾಮ್ಯುಯೇಲ್, ಯೆಹೋವನು ಸಾಮ್ಯುಯೇಲನಿಗೆ, ನಾನು ಇಸ್ರಾಯೇಲ್ನಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು, ಅದರ ವಿಷಯ ಕೇಳುವವರು 2 ಕಿವಿಗಳು ಮುರ್ರೆನ್ನೋ. ಎಲಿಯ ಮನೆಯನ್ನು ಕುರಿತು ತಿಳಿಸಿದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರಿಸುವೆನು. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರು, ಅವನು ಅವರನ್ನು ಗದರಿಸಲಿಲ್ಲ. ಟೀಚ್ ಮಾಡೋದು ಬೇರೆ, ಗದರಿಸುವುದು ಬೇರೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ಶುಡ್ ಗೋ. ಇದೇ ಬೈಬಲಲ್ಲಿ. ಐ ವಿಲ್ ಶೋ ಯು ಸ್ಕ್ರಿಪ್ಚರ್. ಜಾನೋಕ್ತಿ 22ನೇ ಅಧ್ಯಾಯ 6ನೇ ವಚನ. I will read. Train up a child in the way he should go, and when he is old, he will not depart from it. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿ ಓರೆಯಾಗನು. ಮುಪ್ಪಿನಲ್ಲಿ ಅಂತ ಹೇಳಿದರೆ ಮುದುಕನಾದ ಮೇಲೆಲ್ಲ. when he grow. Praise God. Any other translation? Train up a child in the way he should go, and keeping with his individual gift or bent, and when he is old, he will not depart from it. Praise God. Not teach your child, train your child. ಟ್ರೈನಿಂಗ್ ಬೇರೆ, ಟೀಚಿಂಗ್ ಬೇರೆ. ಎಲ್ಲಿ ತನ್ನ ಮಕ್ಕಳಿಗೆ ಟೀಚ್ ಮಾಡಿದ, ಟ್ರೈನ್ ಮಾಡಲಿಲ್ಲ. ನೀನು ಮಿಲಿಟ್ರಿಗೆ ಹೋಗ್ತಿ, ಮಿಲಿಟ್ರಿಗೆ ಹೋದರೆ ಅಲ್ಲಿ ಕೇವಲ ಏನು ಮಾಡ್ತಾರೆ? ಟೀಚ್ ಮಾಡೋದಿಲ್ಲ, ಟ್ರೈನ್ ಮಾಡ್ತಾರೆ. ಟ್ರೈನಿಂಗ್ ಅಂದರೆ ಒಂದು ಬೀಳ್ತದೆ ಟಕ್ ಅಂತ. ಟ್ರೈನಿಂಗ್ ಅಂದರೆ ಪನಿಷ್ಮೆಂಟ್ ಇದೆ. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತೇವೆ, ಬೆತ್ತ ಹಿಡಿಯದ ತಂದೆ ಮಗುವಿಗೆ ಶತ್ರು. ಕೆಲವರು ಸೂಪರ್ ಸ್ಪಿರಿಚುವಲಿ, ಇಲ್ಲಪ್ಪ ನಾನು ಮಕ್ಕಳಿಗೆ ಕೇವಲ ವಾಕ್ಯದಲ್ಲಿ ಇದು ಮಾಡ್ತೇನೆ ಅಂತ. ಮತ್ತು ಬೈಬಲ್ ಯಾಕೆ ಸುಳ್ಳು ಹೇಳ್ತದೆ? ಅದು ಪ್ರೈಸ್ ಗಾಡ್. ಟ್ರೈನ್ ಅಪ್ ಯುವರ್ ಚೈಲ್ಡ್. ದ ಬೈಬಲ್ ಹೇಳ್ತೇವೆ, ಮೂರ್ಖತನ ಹುಡುಗನಿಗೆ ಸಹಜ, ಇಟ್ಸ್ ಅ ನಾರ್ಮಲ್. ಆದರೆ ಶಿಕ್ಷಕನ ಬೆತ್ತವದು ಸರಿ ಮಾಡುವುದು. ಶಿಕ್ಷಕನ ಬೆತ್ತ ಅದು ಸರಿ ಮಾಡುವುದು. ಯಾವ ಸಮಯದಲ್ಲಿ ಮಕ್ಕಳಿಗೆ ಟ್ರೈನ್ ಮಾಡಬೇಕು, ಟ್ರೈನ್ ಮಾಡಬೇಕು. ಬೈಬಲ್ ಹೇಳುವುದಿಲ್ಲ, ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ವಾಂಟ್ ಟು ಗೋ. ನೋ, ಆತನಿಗೆ ಹೋಗಲಿಕ್ಕೆ ತುಂಬ ಮನಸ್ಸಿರ್ಬೋದು. ದ ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ಶುಡ್ ಗೋ, ನಾಟ್ ವೇ ಹಿ ವಾಂಟ್ ಟು ಗೋ. ಅವನಿಗೆ ಖುಷಿ ಬಂದ ಹಾಗೆ ನಡೀಲಿಕ್ಕೆ ಟ್ರೈನ್ ಮಾಡಿ ಅಂತ ಹೇಳುವುದಿಲ್ಲ. ನಡೆಯಬೇಕಾದ ಮಾರ್ಗದ ಅವನಿಗೊಂದು ಮಾರ್ಗ ಇದೆ, ಅದು ಜೀವದ ಮಾರ್ಗ. ದ ವೇ ಆಫ್ ಪ್ರಾಸ್ಪರಿಟಿ, ವೇ ಆಫ್ ಪ್ರೊಟೆಕ್ಷನ್, ವೇ ಆಫ್ ಗ್ರೇಟ್ನೆಸ್. ಪ್ರೈಸ್ ಗಾಡ್. ಅದನ್ನು ಟ್ರೈನ್ ಮಾಡು. ಕೆಲವು ಮನೆಯಲ್ಲಿ ಮಕ್ಕಳಿರ್ತವೆ, ಆ ಮಕ್ಕಳಿಗೆ ಇವನು ಮಮ್ಮಿ ಅವನು, ಅವನು ಡ್ಯಾಡಿ ಅವನು ಅಂತ. ಪ್ರೈಸ್ ಗಾಡ್. ರೈಟ್? ಪ್ರೈಸ್ ಗಾಡ್. ಅವನು ಮಮ್ಮಿ ಅವನು, ಇವನು ಡ್ಯಾಡಿ ಅವನು. ಹಾಗೆ ಕಲಿಸ್ಬೇಡ್ರಿ. ಇಬ್ಬರಿಗೆ ಸಂಬಂಧಪಟ್ಟವನು.
ಮಮ್ಮಿ ಇಲ್ಲದೆ ನಿನಗೆ ಹೇಗೆ ಗಾಳಿಯಲ್ಲಿ ಆಯ್ತು ಅದು ಮಗು? ಅಥವಾ ಗಂಡನಿಲ್ಲದೆ ಹೆಂಡತಿಗೆ ಹೇಗೆ ಮಗು ಆಗುವುದು? ಗಾಳಿಯಲ್ಲಿ ಆಗ್ತದ? ಆಗೋದಿಲ್ಲ. ಇಬ್ಬರಿಗೂ ಸಂಬಂಧಪಟ್ಟವು. ಈಗ ನನ್ನ ಮಗು ಏನಾದರೂ ಕೇಳ್ತದೆ, ನನ್ನ ಮಗು ಏನಾದರೂ ಕೇಳಿದಾಗ ಅದು ಕೇಳ್ತದೆ, ಡ್ಯಾಡಿ ನನಗೆ ಅದು ಬೇಕಂತ. ಮಮ್ಮಿ ಏನು ಹೇಳಿದಾರೆ ಅಂತ ಕೇಳ್ತದೆ. ಮಮ್ಮಿ ಇಲ್ಲ ಅಂತ ಹೇಳಿದಾರ, ಓಕೆ ನೋ. ಅವ್ರು ಏನು ಹೇಳಿದಾರೆ ಅದು ಸಹ ನಾನೇ ಹೇಳೋದು. ವಿ ಆರ್ ಒನ್. ಆ ಮಕ್ಕಳಿಗೆ ಯಾವಾಗಲೂ ಗೊತ್ತಿರಬೇಕು, ತಂದೆ ತಾಯಿಗಳು ಇಬ್ಬರು ಒಂದು. ತಾಯಿ ಮಗುಗೆ ಕರೆಕ್ಷನ್ ಕೊಟ್ಟಾಗ ತಂದೆ ಪುತ್ತ ಹೇಳುವುದಲ್ಲ, ಅಥವಾ ತಾಯಿಗೆ ಗದರಿಸುವುದಲ್ಲ. ಕೆಲವೊಮ್ಮೆ ತಂದೆ ಕರೆಕ್ಷನ್ ಕೊಡ್ತಾನೆ. ತಂದೆ ಕರೆಕ್ಷನ್, ಅಯ್ಯೋ 7-9 ತಿಂಗಳು ಹೊತ್ತುಕೊಂಡದ್ದು ನಾನು, ಅಯ್ಯೋ ತೆಗಿತೀರಾ, ಅವನು ಕೊಲ್ತೀರಾ ಅಂತ. ಅಲ್ಲಿ ಹೋಯಿತು. ಆ ಮಕ್ಕಳಿಗೆ ಯಾವಾಗ ಗೊತ್ತಿರಲಿ, ತಂದೆ ತಾಯಿಗಳು ಒಂದು. ಕೆಲವು ಮಕ್ಕಳು ನೆಲದಲ್ಲಿ ಉರುಳಾಡ್ತವೆ, ಟಕಟಕಟ ಟಟಕ್ಕ ಒಂದು ಬೀಳಬೇಕು, ಸರಿ ಆಗ್ತಾರೆ. ನನ್ನ ಮಗು ಎವ್ರಿ ಸಂಡೇ, ರೇಮಾ ನನ್ನ ಮಗಳು ಎವ್ರಿ ಸಂಡೇ ಒಂದೊಂದು ಮಕ್ಕಳದು ಕ್ಯಾರೆಕ್ಟರ್ ಕಲಿತಾ ಇತ್ತು. ಒಂದು ಸಂಡೇ ನೋಡಿದೆ, ಸಂಡೇ ಆರಾಧನೆ ಆದಂತೇಳಿ ಮಕ್ಕಳಿರ್ತವೆ ಬೇರೆ. ಆ ಮಕ್ಕಳು ಸೇರುವಾಗ ಸಂಡೇ ಬರುವಾಗ ಒಂದಿನ ಗೋಡೆಗೆ ಗುದ್ದುವುದು ತಲೆಯನ್ನು. ಸಂಡೇ ಈವ್ನಿಂಗ್ ಯಾಕೆ ಇನ್ನೊಂದು ಮಕ್ಕಳನ್ನು ನೋಡಿದ್ರು, ಇಮ್ಮಿಡಿಯೇಟ್ಲಿ ನನ್ನ ಹೆಂಡತಿ ಕರೆಕ್ಟ್ ಮಾಡಿದ್ರು, ನೆಕ್ಸ್ಟ್ ಇಲ್ಲ ಅದು. ಇನ್ನೊಂದು ಸಂಡೇ ಬರುತ್ತಿರುವಾಗ ನೆಲದಲ್ಲಿ ಉರುಳುತ್ತಾ ಇರ್ತದೆ, ನನಗೆ ಬೇಕು ಅಂತ ಸಟಕ್ಕೆ 2 ಬಿತ್ತು. ಅದರ ನಂತರ ತಪ್ಪಿ ಕೂಡ ಇಲ್ಲ. ಸ್ಟಾರ್ಟ್ ಆಗುವಾಗಲೇ ಕರೆಕ್ಷನ್. ಈಗ ನಾವು ಏನು ಮಾಡಬೇಕಾಗಿಲ್ಲ, ಅದೇ ಗೊತ್ತು. ಯಾರು ಮಾಡ್ತಾರೆ, ಅದು ನಮ್ಮ ಸ್ಟೈಲ್ ಅಲ್ಲ. ಪ್ರೈಸ್ ಗಾಡ್. ಕರೆಕ್ಷನ್ 4 ಸರ್ತಿ ಹುರುಳಿದ ನಂತರ ಕೊಡುವುದಲ್ಲ, ಮರವಾದ ನಂತರ ಮತ್ತೆ ಬಗ್ಲಿಸ್ಲಿ ಆಗುವುದಿಲ್ಲ. ಬೈಬಲ್ ಹೇಳುತ್ತದೆ, ಮೂರ್ಖತನವು ಹುಡುಗನಿಗೆ ಸಹಜ, ಶಿಕ್ಷಕನ ಬೆತ್ತವು ಅದು ಸರಿ ಮಾಡುವುದು. ಇಫ್ ಯು ಲವ್ ಯುವರ್ ಚಿಲ್ಡ್ರನ್, ಯು ವಿಲ್ ಕರೆಕ್ಟ್ ದೆಮ್. ಪ್ರೈಸ್ ಗಾಡ್. ಅದರಿಂದ ಮಕ್ಕಳನ್ನು ನಿಮ್ಮ ಜವಾಬ್ದಾರಿಗೆ ದೇವರು ಕೊಟ್ಟಿದ್ದಾನೆ. ನಿಮ್ಮ ಮಕ್ಕಳನ್ನು ನೀವು ಕರೆಕ್ಷನ್ ಮಾಡಿರಿ. ಪ್ರೈಸ್ ಗಾಡ್. ಟ್ರೈನ್ ಮಾಡಿರಿ ಮಕ್ಕಳಿಗೆ, ಟ್ರೈನ್. ಇಲ್ಲಿ ರಶ್ಮಿಯ ಮಾಮನ ಮಕ್ಕಳು ಬರ್ತಾ ಇದ್ದರು. ಪ್ರೈಸ್ ಗಾಡ್. ನಮ್ಮದಿಲ್ಲಿ ಶನಿವಾರ ಬರುವುದು ಅವರು. ಸುಮಾರು ಒಂದು 5 ಮಂದಿ ಮಕ್ಕಳು ಬರ್ತಾ, ಅವರು ಪಾಪ ನೋಡ್ತಾ ಇದ್ದಾನಂತ. 5 ಮಂದಿ ಒಳ್ಳೆ ಮಕ್ಕಳು. ಒಮ್ಮೆ ಪ್ರೇಯರ್ ಆಗುವಾಗ ಆಚೆ ಆಡೋದು ಈಚೆ ಆಡೋದು. ಸುಮಾರು 4 ವರ್ಷ ಆಗಿದೆ ಅವರಿಗೆ, 4, 5, 6ರಲ್ಲಿದ್ದರು ಎಲ್ಲ. ಒಮ್ಮೆ ಆಚೆ ಓಡೋದು ಈಚೆ ಓಡೋದು, ಈಚೆ ಓಡೋದು ಈಚೆ ಓಡೋದು ಅಂತ. ರಶ್ಮಿ ಹೇಳಿದ್ರು, ಪ್ರೇಯರ್ ಆಗುವ ನನ್ನ ಹೆಂಡತಿ ಹೇಳಿದ್ರು ಎಲ್ಲರಲ್ಲಿ ಕೂತ್ಕೊಳ್ಬೇಕೀಗ. ಪಾಪ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಕೂಗಿದ್ರು, ಬೊಬ್ಬೆ ಹಾಕಿದ್ರು, ಆಚೆ ಮಾಡಿದ್ರು ಈಚೆ ಮಾಡಿದ್ರು. ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು. 1 ವರ್ಷ ಕಟ್ಟಿ ಹಾಕಲಿಲ್ಲ. ಒಂದು ದಿನ ಕಂಬಕ್ಕೆ ಕಟ್ಟಿ ಹಾಕಿದಾಗ ಆ ನಾಯಿ ಕೇಳುವುದಿಲ್ಲ. ಕಯೋ 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 ಬೊಬ್ಬೆ ಹಾಕಿದ್ದು, ಸಂಕಳೆ ಕಡಿತು, ನನಗೆ ಬೇಡ ಇಲ್ಲಿ ಅಂತ. ಆಗ ನಾವು ಬಿಡಲಿಲ್ಲ. ನೆಕ್ಸ್ಟ್ ಡೇ ಅದು ಕೂಲಾಗಿ ಸ್ಲೀಪ್ ಮಾಡಿತ್ತು. ಅದಕ್ಕೆ ಅಭ್ಯಾಸ ಆಯಿತು, ಟ್ರೈನ್ ಆಯಿತು ಅದರ ಬಾಡಿ. ಅದೇ ನಾಯಿಯನ್ನು 6 ತಿಂಗಳ ನಂತರ ಪುನಃ ಬಿಟ್ಟೆವು. 6 ತಿಂಗಳ ನಂತರ ಪುನಃ ಬಿಟ್ಟು ಪುನಃ ಕಟ್ಟಿ ಹಾಕುವಾಗ ಒಂದು ದಿನ ಅದೇ ಸ್ಟೋರಿ, ಓಲ್ಡ್ ಸ್ಟೋರಿ. ಯಾಕೆ? ಪುನಃ ಅದರ ಬಾಡಿ ಟ್ರೈನ್ ಆಯಿತು. ಅದೇ ರೀತಿ ಮಕ್ಕಳು ಫಸ್ಟ್ ಡೇ ಹೀಗೆ ಕಯೋ ಕೊಯ್ಯೋ ಮಾಡಿದ್ರು. ಅದಕ್ಕೆ ಯಾರು ಕಿವಿ ಕೊಡಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ, ಒಳ್ಳೆ ಪ್ರೇಯರ್ ಮಾಡಿ. ನೆಕ್ಸ್ಟ್ ಶನಿವಾರ ಬಂದರು, ಸ್ವಲ್ಪ ಕರೆಕ್ಟ್ ಆದರು. 3rd ಶನಿವಾರ ಬರುವಾಗ ಎಂಥ ಅವರದ್ದು ಆರಾಧನೆ! ವಾ 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 ವಾ, ನಮಗಿಂತ ಒಳ್ಳೆ ಅವರು ಸಾಂಗ್ ಹಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ರೈಟ್ ಆಗಿ ನೀವು ಟ್ರೈನ್ ಮಾಡಿದರೆ ಅದೇ ನಿಮ್ಮ ಮಕ್ಕಳು ನಿಮಗೆ ಬ್ಲೆಸ್ಸಿಂಗ್ ಆಗುತ್ತಾರೆ. ಸುಮಾರು 6 ತಿಂಗಳು ಲಾಕ್ಡೌನ್ ಇತ್ತು. ಈಗ ಪುನಃ ಮಕ್ಕಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ.
ಯಾಕೆ? ಕೆಲವ್ರದ್ದು ಅಭ್ಯಾಸ ಗೊತ್ತಾಗ್ತದೆ ಈಗ. ಯಾಕಂದರೆ 6 ತಿಂಗಳು ಅವ್ರನ್ನ ಬಿಟ್ಟದ್ದಲ್ಲ. ಸಂಡೇ ಸ್ಕೂಲ್ ಇಲ್ಲ, ಏನಿಲ್ಲ, ಸ್ಕೂಲ್ ಕೂಡ ಇಲ್ಲ. ಏನೋ ಇವತ್ತು ಮಕ್ಕಳ ಬಗ್ಗೆ ತುಂಬ ಬರ್ತಾ ಇದೆ. ಪ್ರೈಸ್ ಗಾಡ್. ಅವ್ರ ಬಾಡಿ ಕೇಳುವುದಿಲ್ಲ. ಟ್ರೈನ್ ಅಪ್ ಯುವರ್ ಚೈಲ್ಡ್. ಪ್ರೈಸ್ ಗಾಡ್. ಟ್ರೈನ್ ಯುವರ್ ಚೈಲ್ಡ್. ನಿಮ್ಮ ಮಕ್ಕಳು ನಿಮಗೆ ಬ್ಲೆಸ್ಸಿಂಗ್ ಆಗಿರುತ್ತದೆ. ನಿಮ್ಮ ಮಕ್ಕಳನ್ನು ಟ್ರೈನ್ ಮಾಡ್ತೀರಿ, ದೇ ಆರ್ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಯು. ಟ್ರೈನ್ ಯುವರ್ ಚೈಲ್ಡ್ ಫಾರ್ ದ ಗಾಡ್ಸ್ ಗ್ಲೋರಿ. ಪ್ರೈಸ್ ಗಾಡ್. ಓಕೆ, ನಾವು ಪ್ರಾರ್ಥನೆ ಮಾಡುವ. ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಾವು ಯಾಕೆ ಯೇಸುವನ್ನು ಅಂಗೀಕಾರ ಮಾಡುವಂಥದ್ದು? ಫಾರ್ ದ ಇಟರ್ನಲ್ ಲೈಫ್, ನಿತ್ಯ ಜೀವ. ಪ್ರೈಸ್ ಗಾಡ್. ಯಾರು ಆತನ ಅಂಗೀಕಾರ ಮಾಡಿದರೂ ಅವರಿಗೆ ನಿತ್ಯ ಜೀವ ಸಿಗ್ತದೆ. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಭೂಮಿ ಆಕಾಶ ಉಂಟು ಮಾಡಿದ್ದೇವರೇ, ನಿನ್ನ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನೊಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದೆ. ಆತ ನನಗೋಸ್ಕರ ಹೂಣಲ್ಪಟ್ಟು ಆತನು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನು. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. Thank you, Lord, your presence. I'm saved. Fill me with your Holy Spirit. I'm filled with the glory. In Jesus' name. Amen. ಕರ್ತನೆ ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೋ ಅವ್ರು ಪ್ರೊಟೆಕ್ಟ್ ಆಗಲಿ. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಅವ್ರಿಗೆ ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. I declare your peace and your protection. In Jesus' name. Amen. Amen. ಪ್ರೇರೆ, ಒಂದು ವೇಳೆ ನೀವು ದೇಹದಲ್ಲಿ ಸಿಕ್ಕ ಆಗಿದ್ದರೆ, ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಿಮ್ಮ ಕೈಯನ್ನು ನಿಮ್ಮ ದೇಹದ ಮೇಲೆ ಇಡ್ರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಮೂವಿಂಗ್. ಥ್ಯಾಂಕ್ ಯು ಲಾರ್ಡ್. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ದೇವರು ಅದೇ ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಗಳಿಗೆ ಜೀವ ಕೊಟ್ಟಿದ್ದಾನೆ. ನನ್ನ ಕಣ್ಣುಗಳೇ ನಾರ್ಮಲ್ ಆಗಿ ಕೆಲಸ ಮಾಡಿರಿ, ಕಿವಿಗಳೇ ನಾರ್ಮಲ್ ಆಗಿ ಕೆಲಸ ಮಾಡಿರಿ, ದೇಹದ ಅಂಗಗಳೇ ನಾರ್ಮಲ್ ಆಗಿ ಕೆಲಸ ಮಾಡಿರಿ. ಥ್ಯಾಂಕ್ ಯು ಲಾರ್ಡ್. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್, ಎವ್ರಿ ಫೀವರ್, ಎವ್ರಿ ಕ್ಯಾನ್ಸರ್, ಎಲ್ಲ ಒಂದು ಬ್ಯಾಕ್ ಪೇನ್, ನೆಕ್ ಪೇನ್, ಅಸ್ತಮಾ. ಯು ಆರ್ ಇಲೀಗಲ್ ಇನ್ ದಿರ್ ಬಾಡಿ. I command you by the power of the Holy Spirit, live and be free by the power of the Holy Spirit. In the name of Jesus, be healed right now. Receive your healing in the name of Jesus. In the name of Jesus, I pray. Every tumor, lumps, I destroy your power by the power of the Holy Spirit. Uterus, be healed right now. In the name of Jesus. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳು ಕ್ರಿಯೇಟ್ ಆಗಲಿ. ಲಾರ್ಡ್, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಯೆಹೋವನ ಬಹುಮಾನ. ಅವರಿಗೆ ಬಹುಮಾನ, ಮಕ್ಕಳ ಭಾಗ್ಯವು ಬಿಡುಗಡೆ ಆಗಲಿ. ಯಾರು ಗರ್ಭಿಣಿಯರಾಗಿದ್ದಾರೋ ಆ ಮಕ್ಕಳು ಸೇಫ್ ಆಗಿರಲಿ, ಪ್ರೊಟೆಕ್ಟ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಈವಿಲ್ಗಳಿಂದ ಪ್ರೊಟೆಕ್ಟ್ ಆಗಲಿ, ಎಲ್ಲ ರಾಂಗ್ ರಿಪೋರ್ಟ್ಗಳಿಂದ ಮಕ್ಕಳು ಪ್ರೊಟೆಕ್ಟ್ ಆಗಲಿ. In the name of Jesus, oh God, strong ಆಗಲಿ, ಹೆಲ್ತಿ ಆಗಿ ಮಕ್ಕಳು ಬೆಳೆದು ನಾರ್ಮಲ್ ಡೆಲಿವರಿ ಆಗಲಿ. ಗರ್ಭಿಣಿಯರಿಗಿರುವೆಲ್ಲ ಭಯಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. In the name of Jesus. ಕಾಲ್ನಡಿಯಲ್ಲಿ ಉರಿತಿರುವ ಸಂಗತಿಗಳು ಹೀಲ್ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಕರ್ತನೆ, ಯಾರು ಸಾಲದಲ್ಲಿದ್ದಾರೋ, ಕೊರತೆಯಲ್ಲಿದ್ದಾರೋ, ಲಾರ್ಡ್ ಐ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಸಾಲಗಳು ಯೇಸು ನಾಮದಲ್ಲಿ ಇವರ ಜೀವಿತವನ್ನು ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲಿವ್ ಇಟ್ ಇನ್ ಜೀಸಸ್ ನೇಮ್. I release the finance, oh God. I dispatch angel, cause the money to come in the name of Jesus. ಇವರಿಗೆ ಕರ್ತನೆ ಎಲ್ಲ ಅಥಾರಿಟಿಗಳಿಂದ ಫೇವರ್ ಇಳಿದು ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಜನರಿಂದ ಫೇವರ್ ಇಳಿದು ಬರಲಿ. ಇವರ ಬಿಸ್ನೆಸ್ ಪ್ರಾಸ್ಪರ್ ಆಗಲಿ. ಇವರು ಎಲ್ಲಿ ಕೆಲಸ ಮಾಡುತ್ತಾರೆ ಇವರ ನಿಮಿತ್ತವಾಗಿ ಕಂಪನಿ ಪ್ರಾಸ್ಪರ್ ಆಗಲಿ. ಕರ್ತನೆ, ಯಾವ ಮಕ್ಕಳು ಸಿಕ್ನೆಸ್ ಅಲ್ಲಿದ್ದಾರೆ
ಆ ಸಿಕ್ನೆಸ್ಗಳು ಬಿಟ್ಟು ಹೋಗಲಿ. ಜ್ವರ, COVID-19, ಐ ಡಿಸ್ಟ್ರಾಯ್ ಅ ಪವರ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಫಿಲ್ ಎವ್ರಿ ಹೌಸ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯ, ನಿಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಜಸ್ಟ್ ಮಾಡ್ರಿ. ಕೈ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಕಿ ಬಗ್ಗಿರಿ. ರೆಸ್ಪಾನ್ಸ್ ಫಾರ್ ದ ಪವರ್ ಆಫ್ ದ